ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಇತ್ತೀಚೆಗೆ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಇಂಡಿವಿಜುವಲ್ ಸ್ಟಾಕ್ ಗಳ ವಿಚಾರದಲ್ಲಿ ನೋಡಿದ್ರೆ ಇನ್ನೂ ತುಂಬಾ ಒಳ್ಳೆ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಂತಹ ಸಂದರ್ಭದಲ್ಲಿ ಯೂಶುವಲಿ ನಮ್ಮ ವ್ಯೂವರ್ಸ್ ಕಡೆಗಿಂದ ಒಂದು ಪ್ರಶ್ನೆ ಬರ್ತಾನೆ ಇರುತ್ತೆ. ಅದೇನಂತಂದ್ರೆ, ನಾವು ಈಗ ಬೈ ಮಾಡಬಹುದಾಗಿರುವಂತಹ ಷೇರುಗಳ ಬಗ್ಗೆ ತಿಳಿಸ್ಕೊಡಿ ಅಂತ. ನಾನು 2-3 ಡೇಸ್ ಬಿಫೋರ್ ಹೇಳಿದ್ದೆ, ನಾಳೆ ನಾಡಿದ್ರಲ್ಲಿ ಇದ್ರ ಬಗ್ಗೆ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಅಂತ. ಆ ನಿಟ್ಟಿನಲ್ಲಿ ಇವತ್ತಿನ ಈಗಿನ ವಿಡಿಯೋದಲ್ಲಿ ಒಂದಷ್ಟು ಷೇರುಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇವುಗಳನ್ನ ಸ್ಟಡಿ ಮಾಡಿ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಆ ವಿಚಾರಕ್ಕೆ ಹೋಗೋಣ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇನ್ನು ಈ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ವಿಷಯವನ್ನ ನೋಡೋದಕ್ಕೆ ಮುಂಚೆ ಒಂದು ಅನೌನ್ಸ್ಮೆಂಟ್ ನನ್ನ ಕಡೆಯಿಂದ. ನಾನು ಮೊನ್ನೆ ಈ ಚಾನಲ್ ನ ಕೆಲವು ವಿಡಿಯೋಗಳ ಲಿಂಕ್ ಅನ್ನ ನಮ್ಮ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಹಾಕಿದ್ದೆ. ಆಕ್ಚುಲಿ ಈ ಇನ್ಸೈಟ್ಫುಲ್ ಐಡಿಯಾಸ್ YTC ಚಾನಲ್ ನಮ್ಮ ಸ್ಟೂಡೆಂಟ್ ಸುಮಾರು 25 ವಿಡಿಯೋಗಳನ್ನ ಈಗಾಗಲೇ ಅಪ್ಲೋಡ್ ಮಾಡಿದ್ದಾರೆ. ಅದರಲ್ಲೂ ನೋಡಬಹುದು, ಗ್ರೀನ್ ಹೈಡ್ರೋಜನ್ ಬಗ್ಗೆ ಕವರ್ ಮಾಡಿದ್ದಾರೆ, ಸ್ಟಾಕ್ ಮಾರ್ಕೆಟ್ ಕ್ರಾಶ್ ನ ಬಗ್ಗೆ ಕವರ್ ಮಾಡಿದ್ದಾರೆ. ಇದು ಎಲ್ಲಾನು ಕೂಡ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಬಟ್ ಸಮ್ ಬೇಸಿಕ್ ಇಂಗ್ಲಿಷ್. ಇವರಿಗೆ ನಾನು ಕೂಡ ಸಜೆಷನ್ಸ್ ಕೊಡ್ತಾ ಇರ್ತೀನಿ ವಿಡಿಯೋಸ್ ಬಗ್ಗೆ. ನಾನು ಈಗಾಗಲೇ ಒಂದು ವಿಷಯವನ್ನ ಅವ್ರಿಗೆ ತಿಳಿಸಿರೋದೇನಂದ್ರೆ, ನಮ್ಮ ಕನ್ನಡಿಗರಿಗೆ ಎಸ್ಪೆಷಲಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಸಮ್ ಬೇಸಿಕ್ ನಾಲೆಡ್ಜ್ ಇಂಗ್ಲಿಷ್ ಬಗ್ಗೆ ಇರಬೇಕಾಗುತ್ತೆ. ಯಾಕಂದ್ರೆ ಕಂಪನಿಗಳ ಬಗ್ಗೆ ಮಾಹಿತಿ ನಮ್ಗೆ ಜಾಸ್ತಿ ಇಂಗ್ಲಿಷ್ ಅಲ್ಲೇ ಸಿಗುತ್ತೆ. ಹಾಗಾಗಿ ಇಂಗ್ಲಿಷ್ ನ ಜ್ಞಾನ ಒಂದಷ್ಟು ಇರಬೇಕಾಗುತ್ತೆ. ಅದಕ್ಕಾಗಿ ನಾನು ಅವರಿಗೆ ಹೇಳಿರೋದೇನಂತಂದ್ರೆ, ಸಿಂಪಲ್ ಇಂಗ್ಲಿಷ್ ಸ್ಟೋರೀಸ್ ಅನ್ನ ಮಾಡಿ ಅಂತ ಒಂದು ಸಜೆಷನ್ ಕೊಟ್ಟಿದ್ದೀನಿ. ಯಾಕಂದ್ರೆ ಸ್ಟೋರೀಸ್ ಅನ್ನ ನೋಡ್ಲಿಕ್ಕೂ ಕೂಡ ಅಟ್ರಾಕ್ಟಿವ್ ಆಗಿರುತ್ತೆ, ಅಥವಾ ಕೇಳಲಿಕ್ಕೂ ಕೂಡ ಅಟ್ರಾಕ್ಟಿವ್ ಆಗಿರುತ್ತೆ. ಅದ್ರ ಮೂಲಕ ನಮ್ಮ ಇಂಗ್ಲಿಷ್ ಕೂಡ ಇಂಪ್ರೂವ್ ಆಗುವಂತ ಚಾನ್ಸಸ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಬೇಸಿಕ್ ಇಂಗ್ಲಿಷ್ ಅಲ್ಲಿ ಇನ್ಸ್ಪಿರೇಷನಲ್ ಸ್ಟೋರಿ ಆಗ್ಬೋದು, ಅಥವಾ ಯಾವುದೇ ಸಣ್ಣ ಸಣ್ಣ ಸ್ಟೋರೀಸ್. ಹಾಗೂ ನಾನು ಇನ್ನೂ ಒಂದು ಸಜೆಷನ್ ಕೊಟ್ಟಿರೋದೇನಂತಂದ್ರೆ, ಬಿಲೋ 10 ಮಿನಿಟ್ಸ್ ಇರಲಿ ಅನ್ನುವಂತ ಸಜೆಷನ್ ಕೂಡ ಕೊಟ್ಟಿದ್ದೀನಿ. ಆ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನ ಮಾಡ್ತಾರೆ ಖಂಡಿತ. ನಮ್ಮ ವ್ಯೂವರ್ಸ್ ಎಸ್ಪೆಷಲಿ ಮಾರ್ಕೆಟ್ ವಿಚಾರದಲ್ಲಿ ತಿಳ್ಕೊಳ್ಬೇಕು ಅಂತಂದ್ರೆ ಒಂದಷ್ಟು ಬೇಸಿಕ್ ನಾಲೆಡ್ಜ್ ಇಂಗ್ಲಿಷ್ ಅಲ್ಲಿ ಇರಬೇಕಾಗುತ್ತೆ. ಹಾಗಾಗಿ ಇಂಗ್ಲಿಷ್ ನಾಲೆಡ್ಜ್ ಅನ್ನು ಕೂಡ ಇಂಪ್ರೂವ್ ಮಾಡುವಂತ ಪ್ರಯತ್ನವನ್ನ ಈ ಚಾನಲ್ ನ ಮೂಲಕ ಮಾಡಿ ಅಂತ ನಾನು ಅವರಿಗೆ ಸಜೆಷನ್ ಮಾಡಿದ್ದೀನಿ. ಬಹುಶಃ ಅವರು ಆ ಪ್ರಯತ್ನವನ್ನ ಮಾಡ್ತಾರೆ. ಇನ್ ಕೇಸ್ ನಿಮಗೆ ಏನಾದ್ರೂ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವರಿಗೆ ಸಪೋರ್ಟ್ ಮಾಡಿ. ಇದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡ್ತೀನಿ. ಸಾಧ್ಯವಾದ್ರೆ ಕಮ್ಯುನಿಟಿ ಟ್ಯಾಬ್ ಅಲ್ಲೂ ಕೂಡ ಇದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದುವರಿಯ ಮುಂಚೆ, ಎಸ್ಪೆಷಲಿ ಸ್ಟಾಕ್ ಗಳ ವಿಚಾರಕ್ಕೆ ಹೋಗೋಕೆ ಮುಂಚೆ, ನಾನಿಲ್ಲಿ ಕವರ್ ಮಾಡ್ತಿರೋದು 15 ಷೇರುಗಳನ್ನ. ಹಾಗೆ ಈ 15 ಷೇರುಗಳ ಬಗ್ಗೆ ನೀವು ಸ್ಟಡಿ ಮಾಡಿ. ಮೊದಲನೇದಾಗಿ ಸ್ಟಡಿಗೆ ಇಂಪಾರ್ಟೆನ್ಸ್ ಅನ್ನ ಕೊಡಿ. ಜೊತೆಗೆ ನಾನಿಲ್ಲಿ ಏನು ಕವರ್ ಮಾಡ್ತಾ ಇದ್ದೀನಿ, ಈ ಸ್ಟಾಕ್ ಗಳು ಅಷ್ಟೇ ಅಲ್ಲ, ನೀವು ಅದೇ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಯಾವ್ದಾದ್ರು ಬೇರೆ ಸ್ಟಾಕ್ ಈಗಾಗಲೇ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ, ಆ ಸ್ಟಾಕ್ ಮೇಲೆ ನಿಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಇದ್ರೆ ಈ ಸ್ಟಾಕ್ ಅನ್ನ ಇಗ್ನೋರ್ ಮಾಡಿ ಆ ಸ್ಟಾಕ್ ಅಲ್ಲೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಇದಕ್ಕೆ ಚೇಂಜ್ ಮಾಡಬೇಕು ಅಂತ ಖಂಡಿತ ಇಲ್ಲ. ಹಾಗೆ ಈಗಾಗಲೇ ನಿಮ್ಮಲ್ಲಿ ಸಾಕಷ್ಟು ಶೇರ್ಗಳು ಇರಬಹುದು. ಇನ್ ಕೇಸ್ ಈ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿದ್ಮೇಲೆ ಇಲ್ಲಿ ಒಳ್ಳೆ ಪೊಟೆನ್ಶಿಯಲ್ ಇದೆ ಅನ್ಸಿದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಈ ಸ್ಟಾಕ್ ಗಳಲ್ಲೂ ಕೂಡ ಮಾಡಬಹುದು. ಆಸ್ ಎ ಸ್ಟಡಿ ಪರ್ಪಸ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಮೊದಲು ಕಂಪನಿಗಳನ್ನ ಸ್ಟಡಿ ಮಾಡಿ, ಅನಂತರ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಇವುಗಳನ್ನ, ಶಾರ್ಟ್ ಟರ್ಮ್ ಅಲ್ಲ, ನೆಕ್ಸ್ಟ್ 1 ಮಂತ್ ಅಲ್ಲಿ ಸ್ಟಾಕ್ ಗಳು ಇನ್ನೂ ಡೌನ್ ಆಗ್ಬಹುದು, ಅಥವಾ ಲಾಸ್ಟ್ 6 ಮಂತ್ಸ್ ಅಲ್ಲಿ ಹೇಗೆ ಡೌನ್ ಆಗಿದಾವೆ ಹಾಗೆ ನೆಕ್ಸ್ಟ್ 6 ಮಂತ್ಸ್ ಅಲ್ಲೂ ಕೂಡ ಇನ್ನೂ ಡೌನ್ ಆಗ್ಬಹುದು. ಬಟ್ ಲಾಂಗ್ ಟರ್ಮ್ 5 ಇಯರ್ಸ್ 10 ಇಯರ್ಸ್ 15 ಇಯರ್ಸ್ ಅಂತಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಕೇಪಬಿಲಿಟಿಯನ್ನ ಹೊಂದಿರುವಂತ ಷೇರುಗಳಾಗಿರ್ತವೆ. ಹಾಗಾಗಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಳ್ಳಿ. ಮಿನಿಮಮ್ 5 ಇಯರ್ಸ್ ಮ್ಯಾಕ್ಸಿಮಮ್ ನಿಮ್ಮ ಕೆಪಾಸಿಟಿ. ನಂತರ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಬಜೆಟ್. ನಿಮ್ಗೆ ಗೊತ್ತಿದೆ, ನಾಡಿದ್ದು ಬಜೆಟ್ ಇದೆ. ಫಸ್ಟ್ ಬಜೆಟ್ ಆಗ್ಲಿ. ಬಜೆಟ್ ಆದ ನಂತರ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ, ಸರ್ಕಾರ ಏನೆಲ್ಲ ಕ್ರಮಗಳನ್ನ ತಗೊಳುತ್ತೆ, ಬಜೆಟ್ ಅಲ್ಲಿ ಏನೆಲ್ಲ ಅನೌನ್ಸ್ಮೆಂಟ್ ಗಳ ಮಾಡುತ್ತೆ, ಅದರ ಮೇಲೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕಂಡು ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ರಿಯಾಕ್ಷನ್ ಬಂದ ಮೇಲೆ ಡಿಸಿಷನ್ ತಗೊಳ್ಳಿ. ಜೊತೆಗೆ ಕಂಪನಿಗಳ ರಿಸಲ್ಟ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಈ ಕಂಪನಿ ಇಲ್ಲಿವರೆಗೂ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿಲ್ಲ ಅಂತಂದ್ರೆ ರಿಸಲ್ಟ್ ಚೆಕ್ ಮಾಡ್ಕೊಳ್ಳಿ. ಆ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಆತರ ಬೇಡ. ಜೊತೆಗೆ ಶಾರ್ಟ್ ಟರ್ಮ್ ವಿಷನ್ ಇಟ್ಕೊಳ್ಬೇಡಿ, ಲಾಂಗ್ ಟರ್ಮ್ ಟಾರ್ಗೆಟ್ ಇಟ್ಕೊಳ್ಳಿ. ಮೊದಲು ಸ್ಟಡಿ ಮಾಡಿ, ಆಮೇಲೆ ಇವೆಲ್ಲನೂ ಕೂಡ. ಆನಂತರ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ನಾನು ಆಸ್ ಎ ಎಜುಕೇಶನಲ್ ಪರ್ಪಸ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಜೊತೆಗೆ ಹೆವಿ ರಿಸ್ಕ್ ಇರುವಂತ ಕಂಪನೀಸ್ ನೇನು ತರ್ತಾ ಇಲ್ಲ. ನಾನು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಿರೋದ್ರಿಂದ ಲಾರ್ಜ್ ಕ್ಯಾಪ್ ಇಂದ ಸ್ಮಾಲ್ ಕ್ಯಾಪ್ ವರೆಗೂ ಕೂಡ ಸ್ಟಾಕ್ ಗಳಿದಾವೆ. ಇಲ್ಲಿ ಎಲ್ಲವೂ ಕೂಡ ಮಿಕ್ಸ್ಡ್ ಆಗಿದಾವೆ. ಜೊತೆಗೆ ಬೇರೆ ಬೇರೆ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಶೇರುಗಳಿದ್ದಾವೆ. ಹಾಗಾಗಿ ಒನ್ ಆಫ್ ದ ರೆಡಿಮೇಡ್ ಪೋರ್ಟ್ಫೋಲಿಯೋ ಅಂತ ಹೇಳ್ಬೋದು. ಆ ರೀತಿ ಇದೆ ಶೇರುಗಳು. ಹಾಗಾಗಿ ನೋಡಿ, ಸ್ಟಡಿ ಮಾಡಿ, ಆನಂತರ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಹಾಗಾದ್ರೆ ಮೊದಲನೇ ಸ್ಟಾಕ್ ಅನ್ನ ನೋಡೋದಾದ್ರೆ ಅದು IT ಸೆಕ್ಟರ್ ನ ಸ್ಟಾಕ್ ಇನ್ಫೋಸಿಸ್. ತುಂಬಾ ಜನ ಕೇಳ್ತಾ ಇರ್ತೀರಿ. ನಾನು IT ಸೆಕ್ಟರ್ ಅಲ್ಲಿ 2 ಶೇರುಗಳನ್ನ ಸೇರಿಸಿದ್ದೀನಿ. ಆಕ್ಚುಲಿ ಆಲ್ಮೋಸ್ಟ್ ಮೇಜರ್ ಸೆಕ್ಟರ್ಸ್ ಅಲ್ಲಿ 2 ಶೇರುಗಳನ್ನ ಸೇರಿಸಿದ್ದೀನಿ. ಇನ್ಫೋಸಿಸ್ ಅನ್ನ ಮೊದಲನೇ ಸ್ಥಾನದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸ್ಟಡಿ ಮಾಡಬಹುದು. ನಿಯರ್ಲಿ 8 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಈ ರೇಷಿಯೋ ಕೂಡ ನೋಡಬಹುದು ಡಿಸೆಂಟ್ ಇದೆ. ಡಿವಿಡೆಂಡ್ ಈಲ್ಡ್ ಕೂಡ ಡಿಸೆಂಟ್ ಇದೆ. ಹಾಗೆ ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 1 ಇಯರ್ ಅಲ್ಲಿ 13% ಪಾಸಿಟಿವ್ ಇದೆ. ಹಾಗೆ 5 ಇಯರ್ಸ್ ಅಲ್ಲಿ 140% ಪಾಸಿಟಿವ್ ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ.
ಡೀಸೆಂಟ್ ಡಿವಿಡೆಂಡ್ ಕೂಡ ಸಿಗುತ್ತೆ, ಲಾಂಗ್ ಟರ್ಮ್ ಗ್ರೋತ್ ಕೂಡ ಇರುತ್ತೆ. ಆ ನಿಟ್ಟಿನಲ್ಲಿ ನೀವು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಖಂಡಿತ ಲಾಸ್ಟ್ 5 years ಅಲ್ಲಿ 140% ಸಿಕ್ಕಿದೆ ಅಂದ ತಕ್ಷಣ ನೆಕ್ಸ್ಟ್ 5 years ಅಲ್ಲಿ ಅಷ್ಟೇ ಸಿಗುತ್ತೆ ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಅದಕ್ಕಿಂತ ಜಾಸ್ತಿನೂ ಸಿಗ್ಬೋದು ಅಥವಾ ಅದಕ್ಕಿಂತ ಕಡಿಮೆನೂ ಸಿಗ್ಬೋದು ಅಥವಾ ಮೈನಸ್ ಕೂಡ ಆಗ್ಬೋದು. ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಅಲ್ಲಿ. ಹಾಗಾಗಿ ಈ ಕಂಪನಿಗಳನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ. ಮೊದಲನೇ ಸ್ಟಾಕ್ ಇನ್ಫೋಸಿಸ್ ಆಯ್ತು. ಎರಡನೇ ಸ್ಟಾಕ್ಗೆ ನಾವು ಬರೋದಾದ್ರೆ ಅದು HCL ಟೆಕ್ನಾಲಜೀಸ್. ಇದು ಕೂಡ IT ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ನಿಮ್ಗೆ ಇನ್ ಕೇಸ್ IT ಸೆಕ್ಟರ್ ಅಲ್ಲಿ ಒಂದೇ ಸ್ಟಾಕ್ ಸಾಕು ಅಂತಂದ್ರೆ ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೊಳ್ಬಹುದು, ಅಥವಾ ಈ ಎರಡನ್ನು ಬಿಟ್ಟು ಮೂರನೇ ಕಂಪನಿಯನ್ನು ಕೂಡ ಆಯ್ಕೆ ಮಾಡ್ಕೊಳ್ಬಹುದು. ಅದರಲ್ಲೇನು ತಪ್ಪಿಲ್ಲ. ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ನೀವು ಸ್ಟಡಿ ಮಾಡಿದ ನಂತರ ಅದಕ್ಕೆ ಆದ್ಯತೆ ಕೊಡಿ. ನಾನಿಲ್ಲಿ ಕವರ್ ಮಾಡಿದ್ದೀನಿ ಅಂತ ಅಲ್ಲ, ನೀವು ನಿಮಗೆ ಬೆಸ್ಟ್ ಅನ್ಸುವಂತ ಸ್ಟಾಕ್ ಕಡೆ ಆದ್ಯತೆ ಕೊಡಬೇಕು. ನಂತರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು. 4.5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಲಾಸ್ಟ್ 1 year ಪರ್ಫಾರ್ಮೆನ್ಸ್ ನೋಡಿದ್ರೆ 10% ಪಾಸಿಟಿವ್ ಇದೆ. 5 years ಅಲ್ಲಿ 190% ಇದೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ. ಅಲ್ಲೇ ಡೌನ್ ಫಾಲ್ ಗಳಿದೆ, ಬಟ್ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿದವರಿಗೆ ಲಾಭವನ್ನ ಕೊಟ್ಟಿದೆ ಕಂಪನಿ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು HCL ಟೆಕ್ ಅನ್ನು ಕೂಡ. ಹಾಗೆ ನಾನು ಇಲ್ಲಿ ಎಲ್ಲ ಶೇರ್ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಯಾವುದು ನೆಕ್ಸ್ಟ್ ಯಾವ್ದೋ ಒಂದು ನ್ಯೂಸ್ ಬರೋದಿದೆ ಅಥವಾ ಬಜೆಟ್ ಬರೋದಿದೆ, ಬಜೆಟ್ ಗೆ ತಕ್ಕಂತೆ ರಿಯಾಕ್ಷನ್ ಮಾಡುತ್ತೆ, ಆ ರೀತಿ ಏನಿಲ್ಲ. ರಿಯಾಕ್ಷನ್ ಇದ್ರೂ ಕೂಡ ಶಾರ್ಟ್ ಟರ್ಮ್ ಆಗಿರುತ್ತೆ. ಲಾಂಗ್ ಟರ್ಮ್ ಅಲ್ಲಿ ಗ್ರೋತ್ ಗೆ ಅವಕಾಶ ಇರುವಂತಹ ಶೇರ್ಗಳು. ಜೊತೆಗೆ HCL ಟೆಕ್ ಹಾಗೂ ಇನ್ಫೋಸಿಸ್ ವಿಚಾರದಲ್ಲಿ ಅಮೆರಿಕದಿಂದ ಕೆಲವೊಂದು ನೆಗೆಟಿವ್ಸ್ ಇದೆ, ಬಟ್ ಸ್ಟಿಲ್ ಅವನ್ನೆಲ್ಲ ಮ್ಯಾನೇಜ್ ಮಾಡುವಂತ ಕೆಪಾಸಿಟಿಯನ್ನ ಹೊಂದಿರುವಂತಹ ಕಂಪನೀಸ್. ಇನ್ನು ಫಾರ್ಮಾಗೆ ಬಂದ್ರೆ ಸನ್ ಫಾರ್ಮಾಸ್ಯೂಟಿಕಲ್ಸ್ ಅನ್ನ ಸ್ಟಡಿ ಮಾಡಬಹುದು. 4 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಲಾಸ್ಟ್ 1 year ಪರ್ಫಾರ್ಮೆನ್ಸ್ ನೋಡಿದ್ರೆ 26% ಪಾಸಿಟಿವ್ ಇದೆ. ಹಾಗೆ 5 years ಅಲ್ಲಿ ನೋಡಬಹುದು 300% ಪಾಸಿಟಿವ್ ಇದೆ. ನೆಕ್ಸ್ಟ್ 5 years 300 ಅಂತಾನೆ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಇಫ್ ಇಟ್ ಈಸ್ 100% ಆಲ್ಸೋ ನಾಟ್ ಎ ಪ್ರಾಬ್ಲಮ್. ಒಳ್ಳೆ ರಿಟರ್ನ್ಸ್ ಅಂತಾನೆ ಆಗುತ್ತೆ 100% ರಿಟರ್ನ್ಸ್ ಕೊಟ್ಟರು ಕೂಡ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ. ಜೊತೆಗೆ ನೀವು ಇಲ್ಲಿ ನೋಡಬಹುದು 2015ರಿಂದ 2020ವರೆಗೂ 5 years ಯಾವುದೇ ರೀತಿ ಒಳ್ಳೆ ರಿಟರ್ನ್ಸ್ ಇರಲೇ ಇಲ್ಲ. ಮೋರ್ ದನ್ 60% ಡೌನ್ ಕೂಡ ಆಗಿತ್ತು. ಅನಂತರ ಒಳ್ಳೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನು ಕೂಡ ಮಾಡ ಕಂಪನಿ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಸನ್ ಫಾರ್ಮಾ ಕೂಡ ಫಾರ್ಮಾ ಸೆಕ್ಟರ್ ಅಲ್ಲಿ. ಫಾರ್ಮಾ ಸೆಕ್ಟರ್ ನ ಇನ್ನೊಂದು ಸ್ಟಾಕ್ ಕೂಡ ಇದೆ, ಮುಂದುವರೆದು ನಾನು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸ್ವಲ್ಪ ರಿಸ್ಕ್ ಇರುವಂತದ್ದು, ಅದಕ್ಕೆ ಹೋಲಿಸಿದ್ರೆ ಇದು ಕಡಿಮೆ ರಿಸ್ಕ್ ಇರುವಂತದ್ದು. ನಂತರ 4ನೇ ಕಂಪನಿಗೆ ನಾವು ಬರೋದಾದ್ರೆ ಲಾರ್ಸನ್ ಅಂಡ್ ಟೊಬ್ರೋ. ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ದೈತ್ಯ. ನೀವು ಈ ಕಂಪನಿಯಲ್ಲಿ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಒಂದು ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ ಮಾಡಿದಾಗೆ ಯಾವ ಸೆಕ್ಟರ್ ಅಲ್ಲಿ ಇಲ್ಲ ಈ ಕಂಪನಿ, ಎಲ್ಲ ಸೆಕ್ಟರ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ. ಹಾಗಾಗಿ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು. ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಅಂತ ನೀವು ಕೇಳಿರ್ಬೋದು. ಅಮೆರಿಕನ್ ಮಾರ್ಕೆಟ್ ಅಲ್ಲಿ ತುಂಬಾನೇ ಫೇಮಸ್ ಆಗಿದ್ದಂತ ಇನ್ವೆಸ್ಟಿಂಗ್ ಸ್ಟೈಲ್. ಆ ರೀತಿಯ ಸ್ಟಾಕ್ ಇದು. ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಅಂದ್ರೆ ಬೈ ಮಾಡಿ ಮರ್ತ್ ಬಿಡೋದು, ಅದನ್ನೇ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಅಂತಾರೆ. ಸೊ ಆ ರೀತಿಯ ಇನ್ವೆಸ್ಟ್ಮೆಂಟ್ ಸ್ಟೈಲ್ಗೂ ಕೂಡ ಮ್ಯಾಚ್ ಆಗುವಂತ ಕಂಪನಿ ಇದು. ನಾನು ಈ ಹಿಂದೆ ಸಾಕಷ್ಟು ಸಲ ಇದನ್ನ ರಿಪೀಟ್ ಮಾಡಿದ್ದೀನಿ. 4.7 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಲಾಸ್ಟ್ 1 year ಪರ್ಫಾರ್ಮೆನ್ಸ್ ನೋಡಿದ್ರೆ 5% ನೆಗೆಟಿವ್ ಇದೆ 1 year ಅಲ್ಲಿ. ಜೊತೆಗೆ ವೋಲಟೈಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ 5 years ಪರ್ಫಾರ್ಮೆನ್ಸ್ ನೋಡಿದ್ರೆ 167% ಅಪ್ ಆಗಿದೆ 5 years ಅಲ್ಲಿ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ. ಡೌನ್ ಫಾಲ್ಸ್ ಇರುತ್ತೆ, ಬಟ್ ಕಮ್ ಬ್ಯಾಕ್ ಕೂಡ ಹಂಗೆ ಇರುತ್ತೆ. ವೇಟ್ ಮಾಡಬೇಕು. ತಾಳ್ಮೆ ಇಂಪಾರ್ಟೆಂಟ್. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು L&T ಅನ್ನ. ನಂತರ ಇಂಟರ್ಗ್ಲೋಬ್ ಏವಿಯೇಷನ್ ಸೆಕ್ಟರ್ ಅಲ್ಲಿ ನಂಬರ್ 1 ಸ್ಟಾಕ್. ಇದನ್ನ ಬಿಟ್ರೆ ಬೇರೆ ಕಾಂಪಿಟೇಟರ್ ಇಲ್ವೇ ಇಲ್ಲ ದೊಡ್ಡ ಮಟ್ಟದಲ್ಲಿ. ಏರ್ ಇಂಡಿಯಾ ಇದೆ, ಬಟ್ ಅನ್ಲಿಸ್ಟೆಡ್ ಕಂಪನಿ, ಅದು ಲಿಸ್ಟ್ ಆಗಿರುವಂತದ್ದಲ್ಲ. ಲಿಸ್ಟೆಡ್ ಪ್ಲೇಯರ್ಸ್ ಅಲ್ಲಿ ನೋಡಿದ್ರೆ ಇಂಟರ್ಗ್ಲೋಬ್ ಏವಿಯೇಷನ್ ನಂಬರ್ 1 ಕಂಪನಿ. 1.6 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಒಂಥರ ಮೊನೋಪಲಿ ಹೊಂದಿರುವಂತಹ ಕಂಪನಿ. ಯಾಕಂದ್ರೆ ಇನ್ನೆಲ್ಲ ಸಣ್ಣ ಸಣ್ಣ ಪ್ಲೇಯರ್ಸ್. ಜೊತೆಗೆ ಇಲ್ಲಿ ಕೆಲವೊಂದು ರಿಸ್ಕ್ ಕೂಡ ಇದಾವೆ. ಅದೇನಪ್ಪ ಅಂದ್ರೆ ಖರ್ಚುಗಳು ಜಾಸ್ತಿ ಈ ಸೆಗ್ಮೆಂಟ್ ಅಲ್ಲಿ. ಆ ನಿಟ್ಟಿನಲ್ಲಿ ಕೂಡ ನೀವು ಯೋಚನೆ ಮಾಡಬೇಕಾಗುತ್ತೆ ಇನ್ವೆಸ್ಟ್ ಮಾಡೋ ಮುಂಚೆ. 1 year ಅಲ್ಲಿ ಪರ್ಫಾರ್ಮೆನ್ಸ್ 44% ಪಾಸಿಟಿವ್ ಇದೆ. 5 years ಅಲ್ಲಿ ನೋಡಬಹುದು 213% ರಿಟರ್ನ್ಸ್ ಅನ್ನ ಕೊಟ್ಟಿದೆ ಕಂಪನಿ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ. 2015ರಿಂದ ಅವೈಲೇಬಲ್ ಇದೆ. ಇಲ್ಲಿವರೆಗೂ ಎಸ್ಪೆಷಲಿ 2023 ನಂತರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಈ ಕಂಪನಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇಂಟರ್ಗ್ಲೋಬ್ ಏವಿಯೇಷನ್ ಅನ್ನ. ನಂತರ ABB ಇಂಡಿಯಾ ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ. ಹಾಗೆ EV ಆಗ್ಬೋದು, ಎನರ್ಜಿ ಸ್ಟೋರೇಜ್ ಆಗ್ಬೋದು, ಈ ರೀತಿ ವೇರಿಯಸ್ ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. 1.2 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. ಲಾಸ್ಟ್ 1 year ಪರ್ಫಾರ್ಮೆನ್ಸ್ ನೋಡಿದ್ರೆ 21% ಪಾಸಿಟಿವ್ ಇದೆ. ಹಾಗೆ 5 years ಪರ್ಫಾರ್ಮೆನ್ಸ್ ನೋಡಿದ್ರೆ 344 ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಇದೆ. ಎಸ್ಪೆಷಲಿ ಈ ಕಂಪನಿ ಕೂಡ 2020 ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನು ಮಾಡಿದೆ ಕಂಪನಿ. ಹಾಗೆ 5 years ಅಲ್ಲಿ ನಾವು ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹೈಯಿಂದ ನೋಡಬಹುದು, ಈಗಲೂ ಕೂಡ 36-37% ಡೌನ್ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ABB ಇಂಡಿಯಾ ಕೂಡ. ಇಲ್ಲಿವರೆಗೂ 6 ಶೇರ್ಗಳನ್ನ ಕವರ್ ಮಾಡಿದ್ದೀನಿ. ಈ 6 ಶೇರ್ಗಳು ಕೂಡ ಲಾರ್ಜ್ ಕ್ಯಾಪ್ ಕಂಪನೀಸ್. ರಿಸ್ಕ್ ಕಂಪೇರ್ ಟು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕಡಿಮೆ ಇರುವಂತಹ ಕಂಪನೀಸ್. ಇನ್ನು ಸ್ವಲ್ಪ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಮುಂದೆ ಬರುವಂತ 9 ಶೇರ್ಗಳಲ್ಲಿ. ಅದರಲ್ಲಿ 7ನೇ ಶೇರ್ ಬಂದು ಮುತ್ತೂಟ್ ಫೈನಾನ್ಸ್. ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ಮಾರ್ಕೆಟ್ ಲೀಡರ್ ಸ್ಟಾಕ್. 88,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ.
ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ, 60% ಪಾಸಿಟಿವ್ ಇದೆ. ಇಲ್ಲೇನಂತ ಒಳ್ಳೆ ಕರೆಕ್ಷನ್ ಬಂದೇ ಇಲ್ಲ ನೋಡಬಹುದು. ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಅಂತಾನೆ ಹೇಳ್ಬೋದು. 5 ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ 198% ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ. 2021 ಅಲ್ಲಿ ಒಳ್ಳೆ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿತ್ತು ಕಂಪನಿಯಲ್ಲಿ ನೋಡಬಹುದು. 2021 ನವೆಂಬರ್ ಅಲ್ಲಿ ಏನು ಹೈ ಅಚೀವ್ ಮಾಡಿತ್ತು ಅಲ್ಲಿಂದ ನೋಡಬಹುದು 45% ಅಂದ್ರೆ ನಿಯರ್ಲಿ 50% ಕರೆಕ್ಷನ್ ಆಗಿತ್ತು. ಆನಂತರ ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ಕೂಡ ಕಂಪನಿಯಲ್ಲಿ ಬಂದಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಮುತ್ತೂಟ್ ಫೈನಾನ್ಸ್ ಲಿಮಿಟೆಡ್ ಅನ್ನು ಕೂಡ. ನೆಕ್ಸ್ಟ್ ಆಗಿ ಬಂದ್ರೆ ಆಗ್ರೋ ಕೆಮಿಕಲ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ PI ಇಂಡಸ್ಟ್ರೀಸ್, 52,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ನಂತರ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 1 ಇಯರ್ ಅಲ್ಲಿ 5% ಇದೆ. ಹಾಗೆ ಜೊತೆಗೆ ಒಳ್ಳೆ ಕರೆಕ್ಷನ್ ಬಂದಿದೆ ಇತ್ತೀಚೆಗೆ, ಹಾಗಾಗಿ ನಮಗೆ 5% ನೋಡ್ಲಿಕ್ಕೆ ಸಿಗ್ತಾ ಇದೆ. ಕರೆಕ್ಷನ್ ಆಗಿಲ್ಲ ಅಂದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. 5 ಇಯರ್ಸ್ ಅಲ್ಲಿ 131% ರಿಟರ್ನ್ಸ್ ಅನ್ನು ಕೊಟ್ಟಿದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ. ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇಲ್ಲಿವರೆಗೂ. ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಕಂಪನಿ ಡಿಸೆಂಟ್ ವ್ಯಾಲ್ಯೂಯೇಷನ್ ಅಲ್ಲೂ ಕೂಡ ಸಿಗ್ತಾ ಇದೆ. 8 ಕಂಪನೀಸ್ ಅದು. ನೆಕ್ಸ್ಟ್ ಕಂಪನಿಗೆ ಬರೋದಾದ್ರೆ ಫಾರ್ಮಾದಲ್ಲಿ ಕೆಲಸ ಮಾಡುವಂತಹ ಕಂಪನಿ ನ್ಯಾಟ್ಕೋ ಫಾರ್ಮಾ. ನಿಯರ್ಲಿ 21,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 33% ಪಾಸಿಟಿವ್ ಇದೆ. 5 ಇಯರ್ಸ್ ಅಲ್ಲಿ ನೋಡಬಹುದು ಜಸ್ಟ್ 84%. ರಿಸ್ಕ್ ಜಾಸ್ತಿ ತಗೊಂಡ್ರು ಕೂಡ ಕಡಿಮೆ ರಿಟರ್ನ್ ಸಿಕ್ಕಿದೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ. ಖಂಡಿತ ರಿಸ್ಕಿ ಅನ್ನೋದನ್ನ ನಾವು ಚಾರ್ಟ್ ಅಲ್ಲೇ ಅರ್ಥ ಮಾಡ್ಕೊಳ್ಬಹುದು. ಬಟ್ ಪೊಟೆನ್ಶಿಯಲ್ ಇರುವಂತಹ ಕಂಪನಿ, ಸ್ಟಡಿ ಮಾಡಬಹುದು. ತುಂಬಾ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲೂ ಕೂಡ ಸಿಗ್ತಾ ಇದೆ ಕಂಪನಿ. ನ್ಯಾಟ್ಕೋ ಫಾರ್ಮಾ ಕೂಡ ಸ್ಟಡಿ ಮಾಡಬಹುದು. ಫಾರ್ಮಾದಲ್ಲಿ 2ನೇ ಕಂಪನಿ, ಮೊದಲನೇದು ಸನ್ ಫಾರ್ಮಾ, 2ನೇದು ನ್ಯಾಟ್ಕೋ ಫಾರ್ಮಾವನ್ನ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಇನ್ನು ಎನರ್ಜಿ ಸೆಕ್ಟರ್ ಅಲ್ಲಿ ಎಸ್ಪೆಷಲಿ ನಿಮಗೆ ಗೊತ್ತಿದೆ ಇತ್ತೀಚೆಗೆ EV ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ ಅಂತ. ಆ ನಿಟ್ಟಿನಲ್ಲಿ ಬೇಕಿದ್ರೆ ಅಮರ ರಾಜ ಎನರ್ಜಿ ಮೊಬಿಲಿಟಿಯನ್ನ ಸ್ಟಡಿ ಮಾಡಬಹುದು. ಒಳ್ಳೆ ಕಂಬ್ಯಾಕ್ ಅನ್ನ ಮಾಡ್ತಾ ಇದೆ ಕಂಪನಿ. ನಿಯರ್ಲಿ 19,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. 1 ಇಯರ್ ಅಲ್ಲಿ 22% ಪಾಸಿಟಿವ್ ಇದೆ. 5 ಇಯರ್ಸ್ ಅಲ್ಲಿ ನೋಡಬಹುದು 38% ಇದೆ, ಜಸ್ಟ್ 38%. ಇತ್ತೀಚೆಗೆ ಒಳ್ಳೆ ಕಂಬ್ಯಾಕ್ ಅನ್ನ ಮಾಡ್ತಾ ಇದೆ, ಅದನ್ನ ನೀವು ಇಲ್ಲೇ ನೋಡಬಹುದು. ಅನಂತರ ಒಳ್ಳೆ ಕರೆಕ್ಷನ್ ಬಂದಿದೆ. ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ಚೆನ್ನಾಗಿಲ್ಲ, ಹಾಗಾಗಿ ಕರೆಕ್ಷನ್ ಬಂದಿದೆ. ಎಲ್ಲಾ ಕಡೆ ಕೂಡ ಕರೆಕ್ಷನ್ ಬಂದಿದೆ, ಇಲ್ಲೂ ಕೂಡ ಬಂದಿದೆ. ಬಟ್ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಇದು ಕೂಡ. ಎನರ್ಜಿ ಸ್ಟೋರೇಜ್ ಫೆಸಿಲಿಟಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. EV ಸೋಲಾರ್ ಎನರ್ಜಿಗೆ ಸಂಬಂಧಪಟ್ಟಂತೆ ಎನರ್ಜಿ ಸ್ಟೋರೇಜ್ ಬ್ಯಾಟರಿ ಪ್ಯಾಕ್ಸ್ ಏನ್ ಬರುತ್ತೆ ಅಥವಾ ಬ್ಯಾಟರೀಸ್ ಏನ್ ಬರುತ್ತೆ ಆ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡುವಂತಹ ಕಂಪನಿ. ಸ್ಟಡಿ ಮಾಡಬಹುದು ಅಮರ ರಾಜ ಎನರ್ಜಿ ಮೊಬಿಲಿಟಿಯನ್ನ. ನಂತರ IEX ಬಗ್ಗೆ ರೀಸೆಂಟ್ ಆಗಿ ಒಂದು ವಿಡಿಯೋ ಕವರ್ ಮಾಡಿದ್ದೀನಿ, ನೋಡಿದ್ದೀರಿ ಅಂದ್ಕೊಳ್ತೀನಿ ತುಂಬಾ ಜನ. ಅದರಲ್ಲಿ ಡೀಟೇಲ್ ಆಗಿ ಈಗಾಗಲೇ ಮೆನ್ಷನ್ ಮಾಡಿದ್ದೀನಿ ಯಾಕೆ ಈ ಸ್ಟಾಕ್ ಅನ್ನ ನಾನು ಕವರ್ ಮಾಡ್ತಾ ಇದ್ದೀನಿ ಅಂತ. ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂತಾರೆ ಪ್ಲೇ ಲಿಸ್ಟ್ ಹೋಗಿ, ಪ್ಲೇ ಲಿಸ್ಟ್ ಅಲ್ಲಿ IEX ವಿಡಿಯೋಸ್ ಅಂತಾನೆ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಇದೆ. ರೀಸೆಂಟ್ ವಿಡಿಯೋ ನೋಡಿ, ಕಂಪನಿಯ ರಿಸಲ್ಟ್ ಅನೌನ್ಸ್ ಆದಾಗ ಕವರ್ ಮಾಡಿದ್ದೀನಿ. ಕಂಪನಿಲಿ ಕೆಲವೊಂದು ರಿಸ್ಕ್ ಇದೆ, ಇಲ್ಲ ಅಂತ ಏನಲ್ಲ. ಬಟ್ ಆ ರಿಸ್ಕ್ ಏನಾದ್ರೂ ಬಂದಿಲ್ಲ ಅಂದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುವಂತ ಸಾಧ್ಯತೆ ಇದೆ. 15,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ. 1 ಇಯರ್ ಪರ್ಫಾರ್ಮೆನ್ಸ್ 21% ಪಾಸಿಟಿವ್ ಇದೆ. 5 ಇಯರ್ಸ್ ಅಲ್ಲಿ 229% ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ. ಒಳ್ಳೆ ಕರೆಕ್ಷನ್ ಆಗಿತ್ತು, ಅದಕ್ಕೆ ಕಾರಣ ಕೂಡ ಇದೆ. ಒಂದಷ್ಟು ಕಮ್ ಬ್ಯಾಕ್ ಕೂಡ ಮಾಡಿ ಇನ್ನು ಪೂರ್ತಿ ರಿಕವರ್ ಆಗಬೇಕಾಗಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು IEX ಅನ್ನು ಕೂಡ. ಬಟ್ ಕಡಿಮೆ ಪ್ರೈಸ್ ಇದೆ ಅನ್ನೋ ಕಾರಣಕ್ಕೆ ಬೈ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಬೇರೆ ಸ್ಟಾಕ್ ಗಳು 2,000, 3,000, 5,000, 10,000 ಈಗಿದೆ. ಇದು 175 ಅಲ್ವಾ, ಟ್ರೈ ಮಾಡೋಣ, ಈ ರೀತಿ ಮಾಡಕ್ ಹೋಗ್ಬೇಡಿ. ಕಂಪನಿಯನ್ನ ಸ್ಟಡಿ ಮಾಡಿ, ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಅದು ಯಾವುದೇ ಕಂಪನಿ ಆಗಿರಲಿ, ಸ್ಟಾಕ್ ಪ್ರೈಸ್ ಮೇಲೆ ಡಿಸಿಷನ್ ತಗೊಳಕ್ ಹೋಗ್ಬೇಡಿ. ಅದು ಬ್ಲಂಡರ್ ಮಿಸ್ಟೇಕ್ ಆಗುತ್ತೆ ಇನ್ ಕೇಸ್ ನೀವೇನಾದ್ರೂ ಆ ರೀತಿ ಮಾಡಿದ್ರೆ. ಕಂಪನಿ ಫಂಡಮೆಂಟಲ್ಸ್, ಗ್ರೋತ್ ಪೊಟೆನ್ಶಿಯಲ್ ಇವೆಲ್ಲ ಮ್ಯಾಟರ್ ಆಗಬೇಕು, ಕಂಪನಿಯ ಸ್ಟಾಕ್ ಪ್ರೈಸ್ ಅಲ್ಲ. ನೀವು 100 ಸ್ಟಾಕ್ ತಗೊಳ್ಳೋತಾಗೆ ಒಂದೇ ಕ್ವಾಂಟಿಟಿ ತಗೊಳ್ಳಿ, ಕ್ವಾಲಿಟಿ ಕಂಪನಿಯದ್ದಾಗಿರ್ಬೇಕು. ಬಟ್ ಇದು ಕ್ವಾಲಿಟಿಯದ್ದೇ, ಬಟ್ ಪ್ರೈಸ್ ನೋಡಿ ಡಿಸೈಡ್ ಮಾಡಬೇಡಿ. ಬಟ್ ಪ್ರೀವಿಯಸ್ ವಿಡಿಯೋ ನೋಡಿ, ಆನಂತರ ನಿಮ್ಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗಬಹುದು. ನಂತರ CMS ಇನ್ಫೋ ಸಿಸ್ಟಮ್ಸ್ 7,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ರಿಸ್ಕಿ ಕಂಪನಿ. ನಾನು ಅವಾಗಲೇ ಹೇಳಿದ್ನಲ್ಲ, ಫಸ್ಟ್ 6 ಸ್ಟಾಕ್ಸ್ ಕಡಿಮೆ ರಿಸ್ಕ್ ಇರುವಂತವು, ನೆಕ್ಸ್ಟ್ ಎಲ್ಲಾನು ಹೈ ರಿಸ್ಕ್ ಇರುವಂತವೆ. CMS ಇನ್ಫೋ ಸಿಸ್ಟಮ್ಸ್ ಹಾಗೆ 5 ಇಯರ್ಸ್ ಅಲ್ಲಿ 81% ಪಾಸಿಟಿವ್ ಇದೆ. 5 ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ. 2021 ಅಲ್ಲಿ ಲಿಸ್ಟ್ ಆಗಿರುವಂತದ್ದು 22, 23, 24, ಈಗ 25 ಅಲ್ಲಿ 3 ಇಯರ್ಸ್ ಆಗಿದೆ ಅಷ್ಟೇ ಇನ್ನು ಕಂಪನಿ ಲಿಸ್ಟ್ ಆಗಿ. ಇಲ್ಲಿವರೆಗೂ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಸ್ಟಡಿ ಮಾಡಬಹುದು CMS ಇನ್ಫೋ ಸಿಸ್ಟಮ್ ಅನ್ನ. ನಂತರ 5M ಇಂಡಸ್ಟ್ರೀಸ್, ಇದ್ರ ಬಗ್ಗೆ ಕೂಡ ರೀಸೆಂಟ್ ಆಗಿ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೀನಿ. 3,500 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ 12% ಪಾಸಿಟಿವ್ ಇದೆ. 5 ಇಯರ್ಸ್ ಅಲ್ಲಿ ನೋಡಬಹುದು 471% ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೊಡಿ. ಇದ್ರ ಬಗ್ಗೆ ಕೂಡ ಡೀಟೇಲ್ ವಿಡಿಯೋ ಅವೈಲೇಬಲ್ ಇದೆ, ನಿಮಗೆ ಗೊತ್ತಿದೆ. ರೆಗ್ಯುಲರ್ ಆಗಿ ನೋಡೋರಿಗೆ ಗೊತ್ತಿರುತ್ತೆ, ಹೊಸಬರಿಗೆ ಗೊತ್ತಿಲ್ಲದೆ ಇರಬಹುದು. ಬಟ್ ವಿಡಿಯೋ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ಇದ್ರ ಬಗ್ಗೆ ಕೂಡ. ಇನ್ನು CAMS ಕಂಪ್ಯೂಟರೈಸ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರುವಂತಹ ಕಂಪನಿ. ರೀಸೆಂಟ್ ಆಗಿ ಒಳ್ಳೆ ಕರೆಕ್ಷನ್ ಕೂಡ ಬಂದಿದೆ. ಇವತ್ತು ಕೂಡ ನೋಡಬಹುದು ನಿಯರ್ಲಿ 8% ಡೌನ್ ಆಗಿದೆ ಸ್ಟಾಕ್. ಬಟ್ ಪೊಟೆನ್ಶಿಯಲ್ ಇರುವಂತಹ ಕಂಪನಿ. ನಿಯರ್ಲಿ 18,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ 31% ಪಾಸಿಟಿವ್ ಇದೆ. ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮೋರ್ ದೆನ್ 30% ಕರೆಕ್ಷನ್ ಆಗಿದೆ. 5 ಇಯರ್ಸ್ ಅಲ್ಲಿ 172 ಇದೆ. 5 ಇಯರ್ಸ್ ಇಲ್ಲೂ ಕೂಡ ಕಂಪ್ಲೀಟ್ ಆಗಿಲ್ಲ. ಅಕ್ಟೋಬರ್ 2020 ಅಲ್ಲಿ ಲಿಸ್ಟ್ ಆಗಿರುವಂತದ್ದು. ಇಲ್ಲಿವರೆಗೂ
ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿ. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈ ಕಂಪನಿ ಮ್ಯೂಚುವಲ್ ಫಂಡ್ ಹೌಸ್ ಗಳಿಗೆ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತ ಕಂಪನಿ. ಹಾಗಾಗಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಗ್ರೋತ್ ಇರಬಹುದು ಈ ಸೆಕ್ಟರ್ ಅಲ್ಲೂ ಕೂಡ. ನಂತರ ಡ್ರೀಮ್ ಫೋಕ್ಸ್ ಸರ್ವಿಸಸ್, ಇದು ಕೂಡ ಇತ್ತೀಚೆಗೆ ಲಿಸ್ಟ್ ಆಗಿರುವಂತದ್ದೇ. ತುಂಬಾ ದಿನದ ಹಿಸ್ಟ್ರಿ ಏನ್ ಸಿಗೋದಿಲ್ಲ, ಅಂದ್ರೆ 2-3 ವರ್ಷದ ಸಿಗ್ಬೋದು ಅಷ್ಟೇ. 1900 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. 1 ಇಯರ್ ಅಲ್ಲಿ ನೋಡಬಹುದು 33% ಡೌನ್ ಆಗಿದೆ. 5 ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ನೋಡಬಹುದು. 2022 ನಲ್ಲಿ ಲಿಸ್ಟ್ ಆಗಿರುವಂತದ್ದು. ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು, ಆನಂತರ ಒಳ್ಳೆ ಕರೆಕ್ಷನ್ ಬಂದಿದೆ. ಬಟ್ ಪೊಟೆನ್ಶಿಯಲ್ ಇರುವಂತ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಯಾಕಂದ್ರೆ ಏರ್ಪೋರ್ಟ್ ಅಗ್ರಿಗೇಟರ್ ಸರ್ವಿಸಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಹಾಗಾಗಿ ಈ ಸೆಗ್ಮೆಂಟ್ ತುಂಬಾ ಒಳ್ಳೆ ಗ್ರೋತ್ ಆಗ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ. ಆ ನಿಟ್ಟಿನಲ್ಲಿ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನು, ಅಥವಾ ಬೇಕಿದ್ರೆ ಇಗ್ನೋರ್ ಕೂಡ ಮಾಡಬಹುದು. ತುಂಬಾನೇ ರಿಸ್ಕ್ ಇರುವಂತಹ ಕಂಪನಿ. ನಿಯರ್ಲಿ 2000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಟೋಟಲ್ 15 ಷೇರುಗಳನ್ನ ನಾನು ಕವರ್ ಮಾಡಿದ್ದೀನಿ. ಫಸ್ಟ್ 6 ಅಥವಾ 7 ಅಪ್ ಟು ಮುತ್ತೂಟ್ ಫೈನಾನ್ಸ್ ವರೆಗೂ ಸ್ವಲ್ಪ ಲೋ ರಿಸ್ಕ್ ಕ್ಯಾಟಗರಿ. ಆನಂತರ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಬರ್ತಾ ಅದೆಲ್ಲವನ್ನ ನೋಡಿ ಡಿಸಿಷನ್ ತಗೊಳ್ಬಹುದು. ನಾನು ಅಗೇನ್ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಸ್ಟಡಿ ಮಾಡಿ, ಲಾಂಗ್ ಟರ್ಮ್ ನೋಡಿ, ಬಜೆಟ್ ಏನ್ ಅಪ್ಡೇಟ್ಸ್ ಬರುತ್ತೆ ಅನ್ನೋದನ್ನ ನೋಡಿ, ರಿಸಲ್ಟ್ ಚೆಕ್ ಮಾಡಿ, ಆನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಆತರ ಪಡಬೇಡಿ. ಹಾಗೆ ಈ ಚಾನಲ್ ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ, ಸಪೋರ್ಟ್ ಮಾಡಿ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.